ಕೆಂಪೇಗೌಡರ ಜಯಂತಿ ಅಂದ್ರೆ ಬರೀ ಒಕ್ಕಲಿಗ ಸಮುದಾಯ ಮಾತ್ರವೇ ಆಚರಿಸ್ತಕ್ಕಂಥ ಒಂದು ರೀತಿ. ನಾಡಪ್ರಭು ಕೆಂಪೇಗೌಡರಿರ್ಬೋದು, ದೇವೇಗೌಡರಿರ್ಬೋದು, ಹುಟ್ಟಿದ ಒಂದು ಸಮುದಾಯ ಒಕ್ಕಲಿಗ ಸಮುದಾಯವೇ, ಅದರಲ್ಲಿ ಸಂಶಯವೇನಿಲ್ಲ. ಆದ್ರೆ ನಾಡನ್ನ ಕಟ್ಟಲಿಕ್ಕೆ ಹೊರಟಂತ ಪ್ರಭುಗೂ ಆಗ್ಬೇಕು ಅಂತಂದ್ರೆ ಒಂದು ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನ, ಎಲ್ಲ ಜಾತಿಗಳನ್ನ, ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸ್ತಕ್ಕಂಥ ಮನೋಭಾವ ಇಟ್ಟು ನಾಡನ್ನ ಯಾರು ಕಟ್ತಾರೋ ಅವ್ರು ಮಾತ್ರ ನಾಡಪ್ರಭುಗಳಾಗ್ಲಿಕ್ಕೆ ಸಾಧ್ಯ. ಅಂತಹದ್ದು ಕಾರಣಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರಾದ್ರು. ಯಾವ ಸಂದರ್ಭದಲ್ಲಿ ಕೆಂಪೇಗೌಡರು ಬೆಂಗಳೂರಿನಲ್ಲಿ ನಾಡನ್ನ ಕಟ್ಟಲಿಕ್ಕೆ ಎಲ್ಲ ಸಮುದಾಯದವರನ್ನ, ಎಲ್ಲ ಜಾತಿಯವರಿಗೆ ಪೇಟೆಗಳನ್ನ ಕಟ್ಟಿಕೊಡ್ತಿದ್ರು, ಅದೇ ಸಂದರ್ಭದಲ್ಲಿ ಇವತ್ತಿನ ಜಗತ್ತಿನ ದೊಡ್ಡ ದೇಶವಾಗಿರ್ತಕ್ಕಂಥ, ದೊಡ್ಡಣ್ಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಅಮೆರಿಕದಲ್ಲಿ ಕೊಲಂಬಸ್ ಅಂತ ವ್ಯಕ್ತಿ ಅಲ್ಲಿ ಇದ್ದಂತ ಮೂಲ ನಿವಾಸಿಗಳ ಜನಾಂಗೀಯ ಹತ್ಯೆಯನ್ನ ಮಾಡಿ ಅಲ್ಲಿ ಅವರೆಲ್ಲರನ್ನು ಕೂಡ ಮಸಳಿಸಿ ನಿರ್ಮೂಲ ಮಾಡಿ ಆನಂತರ ಪಟ್ಟಣ ಕಟ್ಟಲಿಕ್ಕೆ ಹೊರಟಾವ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಬೇಕಾದ್ರೆ ಕುರುಬರಪೇಟೆ, ಬಳೆಪೇಟೆ, ಅಗ್ರಹಾರಗಳು, ಸುಮಾರು 64 ಪೇಟೆಗಳನ್ನ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರಲ್ಲಿ ಇದ್ದಂತ ಸ್ಕಿಲ್ಸ್ ಅನ್ನ, ಕೌಶಲ್ಯವನ್ನ ಉಪಯೋಗಿಸಿಕೊಂಡು ನಾಡನ್ನ ಕಟ್ಟಿದ್ರು. ಈಗ ಅದೇ ಅಮೆರಿಕ ಹೇಳುತ್ತೆ, ಅಮೆರಿಕ ದೇಶದ ಮಕ್ಕಳೇ ಹೇಳ್ತಾರೆ, ಅಮೆರಿಕ ದೇಶದ ಪ್ರೆಸಿಡೆಂಟ್ಸ್ ಹೇಳ್ತಾರೆ, ಈ ಗೋ ಅಂಡ್ ಲರ್ನ್ ಸರ್ಟನ್ ಥಿಂಗ್ಸ್ ಫ್ರಮ್ ಬೆಂಗಳೂರು. ಇಂತಹದ್ದೊಂದಕ್ಕೆ ಒಂದು ಫೌಂಡೇಶನ್ ಹಾಕಿ ಕರ್ನಾಟಕದ 60% ಎಕಾನಮಿ